ಸೂಪರ್ ಅಮ್ಮ ನೀನು ಸೂಪರ್ ಸೂಪರ್ ಮೆಮೊರಿ ಮೇಡಮ್ ನಿಮ್ಗೆ ಸೂಪರ್ ಆಗಿ ಹೇಳಿದ್ರಿ ಆದ್ರೆ 1 ನಿಮಿಷಕ್ಕಿಂತ 1 ಸೆಕೆಂಡ್ ಜಾಸ್ತಿ ತಗೊಂಡ್ರಿ ಆದ್ರೂ ಎಲ್ಲ ರಾಜ್ಯಗಳ ಹೆಸರು ಹೇಳಿದ್ರಿ ಮೇಡಮ್ ಸರ್ ಆಗಿದ್ರೆ ಸೋತಾಗೆ ಅಲ್ವಾ ಸರ್ ಏನ್ ಸರ್ ಪಾಪ ಅಲ್ವಾ 1 ಸೆಕೆಂಡ್ ತಾನೆ ನಾನು ಮೊದಲೇ ಹೇಳಿದ್ದೀನಿ 1 ಸೆಕೆಂಡ್ ಆ ಕಡೆ ಈ ಕಡೆ ಆದ್ರೂ ಶಿಕ್ಷೆ ಘನಘೋರವಾಗಿರುತ್ತೆ ಅಂತ ಸರ್ ನಾನು ರೆಡಿ ಸರ್ ಇದಕ್ಕಿಂತ ಒಳ್ಳೆ ಚಾನ್ಸು ಬೇರೆ ಯಾವುದು ಸಿಗೋದಿಲ್ಲ ಇವಾಗ ನಾನೇನಾದರೂ ಮಾಡಲೇಬೇಕು ಶಿಕ್ಷೆ ಕೊಡಕ್ ನಾವು ರೆಡಿ ಮೇಡಮ್ ಆದ್ರೆ ನಮ್ಮ ಮುದ್ದು ಹೆಂಡತಿಗೆ ಏನ್ ಶಿಕ್ಷೆ ಕೊಡೋಣ ಓಕೆ ಓಕೆ ಕೂಲ್ ಏನಯ್ಯ ಮಾಡ್ತಿದ್ಯಾ ಸರ್ ಕಾಲ್ ತೊಳ್ಕೊಂತ ಇದೀನಿ ಸರ್ ಅದು ಪೆಟ್ರೋಲ್ ಪೈಪಯ್ಯ ಸರ್ ನಾನೊಂದು ಹೇಳ್ತೀನಿ ಯಾರು ತಪ್ಪ ತಿಳ್ಕೊಂಬಿಡಿ ಇಂಥ ಕೊರೆಯುವ ಚಳಿ ಟೈಮಲ್ಲಿ ಮೈ ಮೇಲೆ ತಣ್ಣೀರು ಹಾಕ್ಬಿಟ್ರೆ ಯಾಕೆಂದ್ರೆ ನಮ್ಮೂರ್ ಜಾತ್ರೆ ಟೈಮಲ್ಲಿ ನಾವೆಲ್ಲ ಹೀಗೆ ಸರ್ ಮಾಡ್ತಾ ಇದ್ದಿದ್ದು ಏನ್ ಡಬ್ಬ ಐಡಿಯಾ ಕೊಡ್ತೀಯ ಬೇಡ ಬೇಡ ನನ್ನ ಹೆಂಡತಿಗೆ ನೆಗಡಿ ಆಗುತ್ತೆ ವಿಜಿ ಪನಿಷ್ಮೆಂಟ್ ಅಂದ್ರೆ ಪನಿಷ್ಮೆಂಟ್ ಏನ್ರಪ್ಪ ಮೇಡಮ್ ಸ್ವಲ್ಪ ದೂರ ನಿಂತ್ಕೊಂತೀರಾ ಇಲ್ಲಾಂದ್ರೆ ಮಿಕ್ತವ್ರು ಎಲ್ರಿಗೂ ನೀರಾಗತ್ತೆ ಹಾ ಏಯ್ ಆನ್ ಮಾಡ ಸುಶೀಲಾ ಏ ಸುಶೀಲಾ ಏ ಸುಶೀಲಾ ಒಲೆ ಮೇಲೆ ಏನಾದರೂ ಇಟ್ಟಿದೆಯೇನೆ ಸೀದ ವಾಸನೆ ಬರ್ತಾ ಇದೆ ಗ್ಯಾಸ್ ಮೇಲೆ ಏನೂ ಇಟ್ಟಿಲ್ಲ ಮತ್ತೆ ಇಷ್ಟೊಂದು ಸುಟ್ಟು ವಾಸನೆ ಬರ್ತಿದೆಯಲ್ಲೇ ಎಲ್ಲಿಂದ ಬರ್ತಾ ಇದೆ ಸುಶೀಲಾ ಏನು ಇಷ್ಟೊಂದು ಸುಟ್ಟು ವಾಸನೆ ಬರ್ತಾ ಇದೆ ಹೌದು ರೀ ಅಯ್ಯೋ ರಾಮ ಗೀತಾ ಹೇಗಿದೆ ಗೀತಾ ಆಫ್ ಮಾಡ್ರೋ ಕಾಪಾಡು ವಿಜಿ ಗೀತನ ಕಾಪಾಡು ಏನೇ ಹಾಗೆ ನೋಡ್ದ ನಿಂತಿದ್ಯಾ ಹೋಗಿ ನೀ ತಗೊಂಡ್ ಬಾ ಇಲ್ಲ ಬೆಂಕಿ ಜಾಸ್ತಿ ಎತ್ಕೊಳ್ಳೋದು ಅಷ್ಟೇ ಎಲ್ಲ ಸುಟ್ಟೋಗುತ್ತೆ ಅಯ್ಯೋ ದೇವ್ರೆ ಸುಶೀಲಾ ನಿನಗೆ ಸ್ವಲ್ಪ ಜವಾಬ್ದಾರಿನೇ ಇಲ್ಲ ಎಲ್ಲ ಮನೆ ಹತ್ಕೊಂಡಿದ್ದು ಏನ್ ಮಾಡ್ತಿದ್ದೆ ಇವತ್ತು
ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ವಲ್ಲೇ? ಹಚ್ಚೋ ದೀಪ ದೇವ್ರಿಗೆ ಆದ್ರೂ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಜ್ವಾಲಾಮುಖಿ ಆಗುತ್ತದು. ಯಾರಾದ್ರೂ ದೇವ್ರ ದೀಪ ಹಚ್ಚಿ ಅದ್ರ ಕೆಳಗಡೆ ಬತ್ತಿ ಕರ್ಪೂರ ಎಲ್ಲ ಇಡ್ತಾರೇನೆ? ನಾನು ಯಾವಾಗಲೂ ಹೀಗೆ ದೀಪ ಹಚ್ಚೋದು, ಆದರೆ ಯಾವತ್ತೂ ಈ ಥರ ಆಗಿರಲಿಲ್ಲ. ಆದರೆ ಇವತ್ತು ಯಾಕೆ ಹೀಗಾಯ್ತು? ಇದ್ಯಾವುದೋ ಅಪಶಕುನದ ಸೂಚನೆ ಅನ್ನಿಸ್ತಾ ಇದೆ ರೀ. ಅಪಶಕನ ನಿನ್ ತಲೆ. ನಿನಗೆ ಕಾಮನ್ ಸೆನ್ಸ್ ಇಲ್ಲ. ಕಾಮನ್ ಸೆನ್ಸ್ ಇಲ್ದಿದ್ದಾಗ ಬುದ್ಧಿ ಕೆಲಸಕ್ಕೆ ದೇವ್ರಿಗೆ ಹೀಗೆಲ್ಲ ಮಾಡ್ತಾನೆ. ಆಗಿದ್ದಾಯ್ತು, ಬಂದ್ ಬಿತ್ಕೋ. ದೇವ್ರೆ, ಇವತ್ತು ಯಾಕೆ ಈ ರೀತಿ ಆಯಿತು? ಇದು ಯಾವುದ್ರ ಸೂಚನೆ ನನಗೆ ಗೊತ್ತಿಲ್ಲ. ನನ್ನ ಮಗಳು ಟ್ರಿಪ್ಗೆ ಹೋಗಿದ್ದಾಳೆ. ಅವಳಿಗಲ್ಲಿ ಯಾವ ಅಪಾಯನೂ ಆಗದೆ ಇರೋ ಕಾಪಾಡಪ್ಪ, ಕಾಪಾಡಪ್ಪ. ಗೀತಾ, ನಿನ್ಗೇನೂ ಆಗಿಲ್ಲ ತಾನೆ? ಹುಷಾರಾಗಿದ್ಯಾ ಅಲ್ವಾ? ನಿನ್ ಕೈ ಕಾಲು ಏನು ಸುಟ್ಟಿಲ್ಲ ಅಲ್ವಾ? ಎಂತ ಅನಾಹುತ ಆಗ್ತಾ ಇತ್ತಮ್ಮ. ನೀರು ಅಂದ್ಕೊಂಡು ಪೆಟ್ರೋಲ್ ಸುರಿದ್ಬಿಟ್ವಲ್ಲಮ್ಮ. ಬಿಡಿ ಸರ್, ಸದ್ಯ ಏನೂ ಆಗಿಲ್ವಲ್ಲ? ಆಗಕ್ಕೆ ನೀನೆಲ್ ಬಿಡ್ತೀಯ ವಿಜಯ್? ಇದೆಲ್ಲ ನಿಂದೆ ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೋ ಫೋನ್ ಮಾಡಿದೆ? ಐ ಆಮ್ ಸಾರಿ ಮೇಡಮ್, ಈ ಸಲನು ಬಚಾವಾದ್ಲು ಅಂತ ಹೇಳೋದಕ್ಕ? ಹಾ, ಯಾಕೆ ಈ ತರ ಕೆಲಸ ಆಗಿಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿ ಸಾಯ್ತ್ಯಾ? ಮೇಡಮ್, ನಿಮ್ಮ ಮಗನೇ ನಿಮ್ಮ ದಾರಿಗೆ ಅಡ್ಡಗಾಲಾಗ್ತಾ ಇದ್ದಾನೆ. ನಾನೇನ್ ಮಾಡ್ಲಿ? ಜಾಸ್ತಿ ಮಾತಾಡ್ಬೇಡ ಶ್ರೀಕರ. 1000 ಅಡ್ಡಿ ಬಂದ್ರು ಆ ಗೀತನ್ನ ಸಾವಿನ ಮನೆಗೆ ಕಳ್ಸೋದಕ್ಕೆ ಕಣೋ ಈ ಕೆಲಸನ ನಿನಗೆ ವಹಿಸ್ಕೊಟ್ಟಿದ್ದು. ಆದ್ರೆ ಈಗ ನನಗೆ ಅನ್ನಿಸ್ತಾ ಇದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಇದನ್ನೇ ಬೇರೆ ಯಾರಿಗಾದ್ರೂ ವಹಿಸ್ಕೊಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಮಿನಿಸ್ಟರ್ ಮನೆ ಸೊಸೆ ಸತ್ ಹೋದ್ಲು ಅಂತ ಬ್ರೇಕಿಂಗ್ ನ್ಯೂಸ್ ಬಂದಿರೋದು. ನಂಬಿಕೆ ಕಳ್ಕೊಂಬಿಡಿ ಮೇಡಮ್. ಹೌದಾ? ಹಾಗಿದ್ರೆ ನಂಬಿಕೆ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ತೋರ್ಸು. ನೋಡು, ಇನ್ನು ನಾಳೆ ಸಂಜೆ ತನಕ ಟೈಮ್ ಇದೆ. ಅವಳನ್ನ ಮುಗಿಸಿ ಫೋನ್ ಮಾಡು, ಇಲ್ಲ ನಿನ್ನ ಪ್ರಾಣದ ಮೇಲಿರೋ ಆಸೆನ ಬಿಟ್ಬಿಡು. ಆಗ್ಲೇ ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ಆ ಶ್ರೀಕರ ಅದು ಮಾಡ್ಬಿಡ್ತಾನೆ ಇದು ಮಾಡ್ಬಿಡ್ತಾನೆ ಕೂಲ್ ತಂಗ್ಯವ್ವ ಅಂತ. ಇದೇನಾ ಅವನು ಮಾಡ್ತಾ ಇರೋದು? ಈ ಸಲನೂ ಆ ಗೀತಾ ಜೀವ ಉಳಿತು ದೊಡ್ಡಣ್ಣ. ಅವಳನ್ನ ಕಾಪಾಡಿ ನನ್ನ ಮಗ ಹೀರೋ ಆಗ್ತಿದ್ದಾನೆ, ವಿಲನ್ ಆಗ್ಬೇಕಾಗಿರೋ ಆ ಶ್ರೀಕರ ಡಮ್ಮಿ ಆಗ್ತಿದ್ದಾನೆ. ಅದ್ರ ಮೇಲೆ ಆ ಯೂಸ್ಲೆಸ್ ಫೆಲೋ ಮತ್ತೆ ಫೋನ್ ಮಾಡಿ ನನ್ನ ಕೈಲಿ ಏನೂ ಆಗ್ತಿಲ್ಲ ಅಂತ ಹೇಳಿ ಸಾಯ್ತಾ ಇದ್ದಾನೆ. ನನಗ್ ಬರ್ತಾ ಇರೋ ಕೋಪಕ್ಕೆ ತಾಳ್ಮೆ ತಂಗಿ, ತಾಳ್ಮೆ. ದೊಡ್ಡಣ್ಣ ಪ್ಲೀಸ್, ದಿಸ್ ಇಸ್ ಟೂ ಮಚ್. ನಿನಗೆ ಇದನ್ ಬಿಟ್ಟು ಬೇರೆ ಏನು ಹೇಳೋದಕ್ಕೆ ಬರೋದಿಲ್ವಾ? ಆ ಗೀತಾ ಸುಳ್ಳು ಸೊಸೆಯ ಕಾಡ್ದಾಗ್ಲೂ ತಾಳ್ಮೆಯಿಂದ ಇದ್ದೆ, ಮುಳ್ಳಾಗಿ ಚುಚ್ಚದಾಗ್ಲೂ ತಾಳ್ಮೆಯಿಂದ ಇದ್ದೆ, ಮನೇನ ಆವರಿಸ್ಕೊಂಡಾಗ್ಲೂ ತಾಳ್ಮೆಯಿಂದ ಇದ್ದೆ. ಅದು ಹೋಗ್ಲಿ, ವಿಜಿನ ಕೈ ಸೆರೆ ಮಾಡ್ಕೊಂಡಾಗ್ಲೂ ತಾಳ್ಮೆಯಿಂದ ಇದ್ದೆ. ಆದ್ರೆ ಈಗ ಹೊಸಲ್ ದಾಟ್ ಹೋದವಳು ಹೊಸದಾಗಿ ಬಂದು ಮತ್ತೆ ನನ್ನ ಅಂತ್ಯ ದಿನಗಳನ್ನ ಶುರು ಮಾಡೋದಕ್ಕೆ ನೋಡ್ತಿದ್ದಾಳೆ. ಈಗಲೂ ತಾಳ್ಮೆಯಿಂದ ಇರ್ಬೇಕಾ ದೊಡ್ಡಣ್ಣ? ಅವಳ ಸಾವಿನ ಮುಹೂರ್ತ ನಾಳೆ ಸಂಜೆ 4 ಗಂಟೆಗೆ ತಂಗಿ. ಹೌದು ತಂಗಿಯವ್ವ, ನಾಳೆ ಸಂಜೆ 4 ಗಂಟೆಗೆ ಅವಳ ಗ್ರಹಗತಿ ಸರಿ ಇಲ್ಲ. ಅವಳಿಗೆ ಮಹಾಕಂಟಕವಿದೆ. ಅವಳು ಸಾವು ನಿಶ್ಚಿತ. ಇದು ಶಾಸ್ತ್ರವನ್ನೇ ನಂಬಿರೋ ನಿನ್ನ ದೊಡ್ಡಣ್ಣ ಹೇಳ್ತಿರೋ ಮಾತು. ಈಗ ನೀನು ತಾಳ್ಮೆಯಿಂದ ಇದ್ದರೆ ಮುಂದೆ ನಿನ್ನ ಬಾಳು ಸುಖವಾಗಿರುತ್ತೆ. ಆಮೇಲೆ ಹೊಸಲು ದಾಟಿ ಬರೋದು ಗೀತಾ ಅಲ್ಲ, ನಿನ್ನ ಹಿತ ಮಾತ್ರ. ಸರ್, ಅಪ್ಪ ಉರಿತೈತೆ ಸರ್. ಅಪ್ಪ ಆಯ್ತು, ಒಂದು ನಿಮಿಷ. ಸರ್, ಆಯ್ತು ಕಣೋ, ಸ್ವಲ್ಪ ನೋಡು, ಗಾಯ ಏನು ಜಾಸ್ತಿ ಆಗಿಲ್ಲಪ್ಪ, ನಾಳೆ ವಾಸಿ ಆಗ್ಬಿಡುತ್ತೆ. ಸರ್ ನಿಧಾನ. ಆಯ್ತು ಸ್ವಲ್ಪ. ಸರ್ ಆಯ್ತಪ್ಪ, ಆಯ್ತು. ನೋಡು, ಲವ್ ಮಾಡುವಾಗ, ಲವ್ವಲ್ಲಿ ಬೀಳಿಸುವಾಗ ಈ ಥರ ಕೈ ಸುಟ್ಕೊಳ್ಳೋದು, ಕಾಲು ಸುಟ್ಕೊಳ್ಳೋದು ಇದೆಲ್ಲ ಕಾಮನ್ ಕಣೋ.
ಒಂದ್ಸಲ ನನ್ನ ಲವರಿಗೆ ಸೊಳ್ಳೆ ಬತ್ತಿ ಕೊಡೋಕ್ಕೆ ಅಂತ ಹೋದಾಗ ಕೈ ಸುಟ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಸರ್, ಗಾಯ ಆದ್ರೆ ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅನ್ನೋದಾದ್ರೆ ಕೈಯಲ್ಲ ಸರ್, ಮೈಯೆಲ್ಲ ಸುಟ್ಕೊಂತೀನಿ. ಆದ್ರೆ ನಮ್ಮ ಹುಡುಗಿ ನಮ್ಗೆ ಒಲಿತಾನೆ ಇಲ್ವೇ? ಅಪ್ಪ, ಈ ಆಟಕ್ಕೆ ನಾನಿಲ್ಲ. ಊಟ ಕೊಡಲಿ, ಎಲ್ಲಿ ಮುಖ ನೋಡೋದು ಕೊಡಲಿ. ವಿಜಯ್, ಊಟ ಮಾಡಪ್ಪ. ಏನ್ ಮುಖ ನೋಡ್ತಾ ಇದೆಯೋ? ಊಟ ಮಾಡೋ. ಅಮ್ಮ! ಏನಪ್ಪ, ಊಟ ಮಾಡಕ್ಕಾಗ್ತಾ ಇಲ್ವಾ? ಪರವಾಗಿಲ್ಲ ಸರ್, ಹೇಗೋ ಮ್ಯಾನೇಜ್ ಮಾಡ್ತೀನಿ. ಮ್ಯಾನೇಜರ್ ಎಲ್ಲ ಕಣೋ, ನಾಟಕದ ಕಂಪ್ನಿ ಮ್ಯಾನೇಜರ್ ಆಗ. ಅಂದ್ರೆ ನೋಡು, ಅವಳು ಮುಂದೆ ಹೋಗ್ಬಿಟ್ಟು ಅವಳಿಗೆ ಕೇಳೋ ಹಾಗೆ, ಅಯ್ಯೋ ಉರಿ, ಅಯ್ಯೋ ತಿನ್ನಕ್ಕಾಗ್ತಾ ಇಲ್ಲ, ಅನ್ನ ಮುಟ್ಟಿದ್ರೆ ಕೈಯೆಲ್ಲ ಉರಿ ಉರಿ ಆ ಆ ಅಂತ ಜೋರಾಗಿ ಕೂಗು. ಏನ್ ಸರ್ ನೀವು ಸಿನ್ಸಿಯರ್ ಆಗಿ ಹೆಂಡತಿನ ಲವ್ ಮಾಡ್ತೀರಾ, ನನ್ನನ್ನ ಡ್ರಾಮಾ ಗೇಮ್ ಅಂತ ಹಾಳು ಮಾಡ್ತಿದ್ದೀರಾ? ಈ ಡ್ರಾಮಾ ಮಾಡೋದ್ರಿಂದ ಹಾಳಾಗಲ್ಲ ಕಣೋ ದಡ್ಡ, ಉದ್ಧಾರ ಆಗ್ತೀಯ. ನೋಡು, ನಿನ್ನ ಹೆಂಡತಿ ಮುಂದೆ ಹೋಗ್ಬಿಟ್ಟು, ಅಯ್ಯೋ ಕಣ್ಣು ಮುಂದೆ ಊಟ ಇದ್ರು ತಿನ್ನಕ್ಕಾಗ್ತಾ ಇಲ್ವಲ್ಲ, ಎಂಥ ಪರಿಸ್ಥಿತಿ ನಂದು ಅಂತ ಗೋಗರಿ.